Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಈಗಾಗಲೇ 5 ಸಾರಿ ಟಿಕೆಟ್ ಬುಕ್ ಮಾಡಿ 5 ಸಾರಿ ಕ್ಯಾನ್ಸಲ್ ಮಾಡಿದ್ದಾಯಿತು. ಈಗ ಮತ್ತೊಮ್ಮೆ ಟಿಕೆಟ್ ಬುಕ್ ಆಗಿದೆ. ಹೇಳಿದ ಪ್ರಕಾರ 31ನೇ ತಾರೀಕು ಟಿಕೆಟ್ ಬುಕ್ ಆಗಿದೆ. ಜರ್ಮನಿಯಿಂದ ವಾಪಸ್ ಬರಲಿಕ್ಕೆ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಮಾಡಿದ್ದಾರೆ. ಮ್ಯೂನಿಚ್ನಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಆಗಿದೆ. ಮೇ 31ನೇ ತಾರೀಕು ಮಧ್ಯರಾತ್ರಿ 12:05 ಬೆಂಗಳೂರಿಗೆ ಬರ್ಬೋದು ಅಂತ ಲುಫ್ತಾನ್ಸಾ ಏರ್ಲೈನ್ಸ್ ಅಲ್ಲಿಂದಲೇ ಟಿಕೆಟ್ ಬುಕ್ ಆಗಿರುವಂಥದ್ದು. 31ನೇ ತಾರೀಕು ಮಧ್ಯರಾತ್ರಿ 1-1:30 ಸುಮಾರಿಗೆ ಅವರು ಬರಬಹುದು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಆಗಿದೆ. ಮೇ 31ನೇ ತಾರೀಕು ಮಧ್ಯರಾತ್ರಿ ಬರ್ತಾರೆ. 12:05 ಸಾರಿ, ನಾನು 1-1:30 ಅಂತ ಹೇಳಿದೆ. 12:05 ಸುಮಾರಿಗೆ ಬರ್ತಿದ್ದಂಗೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಟೀಮ್ ಕಾದು ಕೂತಿರುತ್ತೆ. ಬೇರೆ ಬೇರೆ ಸಂಗತಿಗಳು ಸುದ್ದಿಗಳು ಕೂಡ ಹರಡಿದ್ದು. ಇಲ್ಲ, ಹೋಗೇ ಇಲ್ಲ, ಇಲ್ಲೇ ಇದ್ದಾರೆ ಅನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಿಬಂತು. ಇದೆಲ್ಲದರ ಹೊರತಾಗಿ ಮತ್ತೊಂದು ಸರಿ ಟಿಕೆಟ್ ಬುಕ್ ಆಗಿರುವಂಥದ್ದು. ಮೇ 31ನೇ ತಾರೀಕು ಜರ್ಮನಿಯಿಂದ ಪ್ರಜ್ವಲ್ ರೇವಣ್ಣ ಅಂತೂ ಇಂತೂ ವಾಪಸ್ ಬರ್ತಾರೆ. 31 ದಿನಗಳ ನಂತರ ವಾಪಸ್ ಬರ್ತಿರುವಂಥ ಪ್ರಜ್ವಲ್ SIT ಟೀಮ್ ಹಾಗಾದರೆ ಏನೇನನ್ನು ಶೋಧಾಚರಣೆ ಮಾಡಿದೆ? ಸೊ ಇದ್ರ ಬಗ್ಗೆ ಒಂದಿಷ್ಟು ವಿವರಗಳನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಯಾಕಂದರೆ ಬರೀ ಬರೀ ಏನಂದರೆ SIT ಟೀಮ್ ಮಾತ್ರ ಅಲ್ಲ, FSL ಟೀಮ್ನೂ ಕೂಡ ಕರ್ಕೊಂಡು ಹೋಗಿದ್ದು ಅಲ್ಲಿ ಎಲ್ಲವನ್ನೂ ಕೂಡ ಶೋಧಿಸಲಾಗಿದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ವಿಡಿಯೋ ಬೆನ್ನಲ್ಲೇ ಕುಟುಂಬಸ್ಥರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ. ಇಲ್ಲಿ ತನಕ ಕುಟುಂಬಸ್ಥರ ಜೊತೆ ಮಾತಾಡಿಲ್ಲ ಅಂತ ಮಾತುಗಳು ಕೇಳಿಬರ್ತಾ ಇತ್ತು. ನಿನ್ನೆ ತಾಯಿಯ ಸಂಬಂಧಿಕರ ಜೊತೆ ಮಾತಾಡಿದ್ರಂತೆ ವಕೀಲರ ಮುಖಾಂತರ. ಈ ಕುಟುಂಬಸ್ಥರ ಜೊತೆ ಮಾತೇ ಆಡಿಲ್ಲ. ಇವನ್ನೆಲ್ಲ ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಬಿಡಿ, ಯಾರೂ ಆತಂಕ ಪಡಬೇಡಿ, ನಾನು ವಿಚಾರಣೆಗೆ ಹಾಜರಾಗ್ತೀನಿ ಫೋನ್ ಮುಖಾಂತರನೇ ಸಂಬಂಧಿಕರಿಗೆ ಪ್ರಜ್ವಲ್ ಹೇಳಿದಾರಂತೆ. 31ನೇ ತಾರೀಕು SIT ಮುಂದೆ ವಿಚಾರಣೆಗೆ ನಾನು ಹಾಜರಾಗ್ತೀನಿ. ಕಾನೂನು ತಜ್ಞರ ಜೊತೆಗೂ ಕೂಡ ಚರ್ಚೆಗಳಾಗಿದೆ. ಲಾಯರ್ಗಳ ಜೊತೆಗೂ ಕೂಡ ಮಾತಾಡಿದಾರಂತೆ. ಜೊತೆಗೆ ಅವರ ತಂದೆ ರೇವಣ್ಣ ನಿರಂತರವಾಗಿ ಲಾಯರ್ಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ನಿತ್ಯ ಒಂದಲ್ಲ ಒಂದು ಮೀಟಿಂಗ್ಗಳಿದ್ದೇ ಇರ್ತವೆ ಲಾಯರ್ಗಳ ಜೊತೆಗೆ. ಇದೆಲ್ಲದರ ಜೊತೆಗೆ ನಿನ್ನೆ ಸಂಜೆಯಿಂದ ಶುರುವಾದಂಥ ಶೋಧ ಬೆಳಗಿನ ಜಾವ 4 ಗಂಟೆ ತನಕ ನಡೆದಿದೆ. ಅದು ಸಂಸದರ ನಿವಾಸದಲ್ಲಿ, ರೇವಣ್ಣ ಅವರ ತೋಟದ ಮನೆಯಲ್ಲಿ ಸೇರಿದಂತೆ ಒಟ್ಟು 3 ಕಡೆಗೆ ಆಗಿರುವಂಥ ಶೋಧ. ನಮ್ಮ ಪ್ರತಿನಿಧಿ ರೇವಣ್ಣ ಜೈಲು ಕಂಡು ಬಂದಿದ್ದಾಯಿತು. ಜೊತೆಗೆ ಮಗ ಕೂಡ ಈಗ ವಾಪಸ್ ಬರ್ತಾ ಇದ್ದಾನೆ. ಇನ್ನು ತಾಯಿಗೆ ಈಗ ಬಂಧನದ ಭೀತಿ. ಹೀಗಾಗಿ ಅವರು ನಿರೀಕ್ಷಣಾ ಜಾಮೀನನ್ನು ಸಲ್ಲಿಸಿದ್ರು. ಜಾಮೀನಿಗೆ ಅರ್ಜಿ ಗುಜರಾಯಿಸ್ಕೊಂಡಿದ್ರು. ನಿನ್ನೆ ಅದರ ವಿಚಾರಣೆ ಆಯಿತು. ಇವತ್ತು ವಿಚಾರಣೆ ಮತ್ತೆ ಮುಂದುವರಿಯುತ್ತೆ. ಜಾಮೀನು ಬಹುಶಃ ಇವತ್ತು ತೀರ್ಮಾನ ಆಗುತ್ತೆ. ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಇವತ್ತಿನ ತನಕ ಅವಕಾಶವನ್ನು ಕೊಡಲಾಗಿತ್ತು, ಒಂದು ದಿವಸ SITಗೆ. ಹೀಗಾಗಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಏನಾಗುತ್ತೆ ನೋಡಬೇಕು. ಭಾಳ ಇಂಟ್ರೆಸ್ಟಿಂಗ್ ಸಂಗತಿ. ಭವಾನಿಯವರನ್ನ ಇವರಿಗೂ ಕೂಡ ಆರೋಪಿಯನ್ನಾಗಿ ಮಾಡಿಲ್ಲ. ಯಾಕಂದರೆ ಬರೀ ಮಾಧ್ಯಮದಲ್ಲಿ ಬರ್ತಾ ಇದೆ. FIR ನಲ್ಲಿ ಸೇರಿಸಿಲ್ಲ, ಇದೆಲ್ಲದೂ ಕೂಡ. ಆದರೆ ಇಲ್ಲಿ ಜಡ್ಜ್ ಹೇಳಿರುವಂಥ ಒಂದು ಮಾತನ್ನು ನಾವು ಗಮನಿಸಬೇಕು. ಭವಾನಿಯವರನ್ನ ಈವರೆಗೂ ಆರೋಪಿಯನ್ನಾಗಿ ಮಾಡಿಲ್ಲ. FIR ನಲ್ಲಿ ಸೇರಿಸದೆ ಬಂಧಿಸಬಾರದು ಅಂತ ಏನೂ ಇಲ್ಲ. ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆದರೆ ಮಧ್ಯಂತರ ಜಾಮೀನು ಪರಿಗಣಿಸಲಿಕ್ಕೆ ಏನಾದರೂ ದಾಖಲೆ ಬೇಕು. SIT ಮೊದಲು ಆಕ್ಷೇಪಣೆ ಸಲ್ಲಿಸಲಿ. ಇದು ನ್ಯಾಯಾಧೀಶರಾಗಿರುವಂಥ ಸಂತೋಷ್ ಗಜಾನನ ಭಟ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದಂಥ ರೀತಿ. 11 ಗಂಟೆಗೆ ವಿಚಾರಣೆ ಶುರು ಆಗುತ್ತೆ. 11 ಗಂಟೆಗೆ. ಹಾಗಾದರೆ ನಿನ್ನೆ ಏನೇನಾಯಿತು ನೋಡಿ. ಭವಾನಿ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ವಾದ ಮಂಡಿಸಿದ್ದಾರೆ. ಅವ್ರ ವಿರುದ್ಧ ಯಾವುದೇ ಆರೋಪಗಳಿಲ್ಲ. SIT ಕೂಡ ಈವರೆಗೆ ನೋಟಿಸ್ ಜಾರಿಗೊಳಿಸಿಲ್ಲ, FIR ಇಲ್ಲ, ಅದರಲ್ಲಿ ಹೆಸರಿಲ್ಲ.
ಸೊ ಇಂಥದ್ರಲ್ಲಿ ಏನಿದೆ ಅರ್ಥ? ಇದು ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಮಾತ್ರ ಬರ್ತಾ ಇದೆ. ಇದರ ಬಳಿಕ ಮೇ 15ರಂದು ಭವಾನಿ ರೇವಣ್ಣ SITಗೆ ಪತ್ರ ಬರೆದಿದ್ದಾರೆ. ಹಿಂಗೆ ಓಡಾಡ್ತಾ ಇದೆ, ನನ್ನ ಕೇಸಿನ ವಿರುದ್ಧ ಏನಾದರೂ ಸ್ಪಷ್ಟನೆ ಕೊಡಿ ಅಂತ ಕೇಳಿದ್ದಾರೆ. SIT ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈಗ ಮತ್ತೆ 2ನೇ ಬಾರಿಗೆ ನೋಟಿಸ್ ಜಾರಿಯಾಗಿದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ನೋಟಿಸ್ ಮುಟ್ಟೇ ಇಲ್ಲ. ಹೀಗಾಗಿ ಭವಾನಿಯವರಿಗೆ ಮಧ್ಯಂತರ ಜಾಮೀನನ್ನು ನೀಡಬೇಕು ಅನ್ನುವಂಥದ್ದು. ನೋಡಿ, ಇನ್ನು SIT ಪರವಾಗಿರುವಂಥ ಜಗದೀಶ್ ವಾದ ಮಂಡಿಸಿರುವಂಥ ರೀತಿ, SIT ತನಿಖಾಧಿಗಳ ಪ್ರಕರಣ ಮಾಹಿತಿ ಪಡೆದು ಆಕ್ಷೇಪಣೆ ಸಲ್ಲಿಸ್ತೀನಿ, ಇದಕ್ಕೆ ಕಾಲಾವಕಾಶ ಬೇಕು ಅಂತ ನಿನ್ನೆ ಹೇಳಿದರು. ಹೀಗಾಗಿ 1 ದಿನದ ಕಾಲಾವಕಾಶ. ಸೊ ಮುಂದಿನ ವಿಚಾರಣೆಗಾದರೂ ಕೂಡ ಬಂಧನದಿಂದ ರಕ್ಷಣೆ ನೀಡಿ ಅವರಿಗೆ ಜಾಮೀನು ಕೊಡಿ ಅಂತ ಸಂದೇಶ ಕೊಟ್ಟ ವಾದ ಮಂಡಿಸಿದರು. ಏನು ಮಾಡೋದು? 7ನೇ ಆರೋಪಿಯಾಗಿ ಅವ್ರನ್ನ ಹೆಸರನ್ನು ಸೇರಿಸಿದ್ದಾರೆ. ಆದರೆ ಇದುವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಮಾಹಿತಿ ಇಲ್ಲ. ಭವಾನಿ ರೇವಣ್ಣವ್ರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ನೀಡಬೇಕು ಅನ್ನುವಂಥದ್ದು. ಇನ್ನು FIRನಲ್ಲಿ ಅರ್ಜಿದಾರರನ್ನು ಆರೋಪಿ ಹಾಕಿಸಿಲ್ಲ, ನೋಟಿಸ್ ನೀಡಿಲ್ಲ, FIRನಲ್ಲಿ ಸೇರಿಸದೆ ಬಂಧಿಸಬಾರದು ಅಂತ ನಿಯಮ ಏನಿಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಬಂಧನದ ಭೀತಿಯ ಬಗ್ಗೆ ಏನಾದರೂ ದಾಖಲೆ ಬೇಕು, SIT ಮೊದಲು ಆಕ್ಷೇಪಣೆ ಸಲ್ಲಿಸಲಿ. ಅಪಹರಣ ಪ್ರಕರಣದ ದೂರಿನಲ್ಲಿ ಭವಾನಿ ರೇವಣ್ಣ ಹೆಸರಿದ್ರು ಕೂಡ FIR ದಾಖಲಾಗಿಲ್ಲ, ಇದರ ಅರ್ಥ ಏನು ಅಂತ ಸಂದೇಶ ಊಟ ಶುರು ಮಾಡಿದ್ರು. ಅದಾದಮೇಲೆ ಏನು ಅಂತಂದರೆ, ಇದು ಆ ಥರದ್ದೇನು ರೂಲ್ಸ್ ಇಲ್ಲ, ಆದರೆ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಆಕ್ಷೇಪಣೆ ಏನಾದರೂ ಇದ್ದರೆ ಸಲ್ಲಿಸಿ ಅಂತ ನ್ಯಾಯಮೂರ್ತಿಗಳು ಸೂಚನೆಯನ್ನು ಕೊಟ್ಟರು. ಸೊ ಹೀಗಾಗಿ ಇವತ್ತು ವಿಚಾರಣೆ ನಡೀತಾ ಇದೆ. ಇವತ್ತು ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. SIT ಆಕ್ಷೇಪಣೆ ಕೋರಿದ ಕಾರಣ ಇದನ್ನು ಮುಂದೂಡಲಾಗಿತ್ತು. SIT ಆಕ್ಷೇಪಣೆಯನ್ನು ಸಲ್ಲಿಸಿದೆ. ಇವತ್ತು ಏನಾಗುತ್ತೆ ನೋಡಬೇಕು. ಇನ್ನು ಅರೆಸ್ಟ್ ಆಗಿರುವಂಥ ನವೀನ್ ಮತ್ತು ಚೇತನ್ ಇವರಿಬ್ಬರನ್ನ ಈಗ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಲಾಗಿದೆ. ಬಹಳ ಗಮನಿಸಬೇಕಾದಂಥ ಸಂಗತಿ, ಇದರಲ್ಲಿ ಆರೋಪಿಗಳಿವರು. ಅಶ್ಲೀಲ ಪೆನ್ಡ್ರೈವನ್ನು ಹಂಚಿಕೆ ಮಾಡಿರುವಂಥದ್ದು, ಬೇರೆ ಬೇರೆ ಕಡೆಗೆ ಹೋಗಿ ಕೊಟ್ಟಿರುವಂಥವ್ರು ಇವರನ್ನೇ 3 ಆರೋಪಿಗಳನ್ನು ಬಂಧಿಸಿತ್ತು SIT. ನವೀನ್ ಗೌಡ, ಚೇತನ್ ಗೌಡ, ಶ್ಯಾಮ್ ಸುಂದರ್ ಇವರನ್ನ ಮೆಡಿಕಲ್ ಟೆಸ್ಟಿಗೆ ಅವ್ರನ್ನ ಕರ್ಕೊಂಡು ಹೋಗಲಾಗಿದೆ. ಇವತ್ತು ಬೆಳಗ್ಗೆ ಸ್ಥಳ ಮಹಾಜರಿಗೂ ಕೂಡ ಕರೆದುಕೊಂಡು ಹೋಗುತ್ತೆ. ಸ್ಥಳ ಮಹಾಜರು ಬಳಿಕ ಕೋರ್ಟಿಗೆ ಹಾಜರುಪಡಿಸುತ್ತೆ SIT. ಹೆಚ್ಚಿನ ವಿಚಾರಣೆಗಾಗಿ ಇವರನ್ನ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ. 3 ಜನ ಪೆನ್ ಡ್ರೈವನ್ನು ಹಂಚಿದ್ರು ಅನ್ನುವಂಥ ಆರೋಪ. ಈ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ 3ರನ್ನ ವಶಕ್ಕೆ ಪಡೆಯಲಾಗಿತ್ತು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.